ಈಗ ತಮ್ಗೆಲ್ಲ ಗೊತ್ತಿರಾಗೆ ನಾನು ಬಿಜೆಪಿ ಮತ್ತು ಜೆಡಿಎಸ್ ಎನ್ಡಿಎ ಅಭ್ಯರ್ಥಿಯಾಗಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದೇನೆ. ಕ್ರಮ ಸಂಖ್ಯೆ 1 ಮತ್ತು ಕಮಲದ ಗುರುತು. ಕ್ರಮ ಸಂಖ್ಯೆ 1 ಕಮಲದ ಗುರುತು. ತಮ್ಮ ಅಮೂಲ್ಯವಾದ ಮತವನ್ನ ಕಮಲದ ಗುರುತಿಗೆ ಕೊಡುವ ಮೂಲಕ ನನಗೆ ಆಶೀರ್ವಾದ ಮಾಡಿ ಲೋಕಸಭೆಗೆ ಕಳಿಸಿಕೊಡಬೇಕು ಎಂದು ತಮ್ಮ ಕಳಕಳಿಯ ಮನವಿಯನ್ನು ಮಾಡ್ತೇನೆ. ಯಾಕೆಂದ್ರೆ ನಾನು ಜಯದೇವ ಆಸ್ಪತ್ರೆಯ ನಿರ್ದೇಶಕನಾಗಿ ಕೆಲಸ ಮಾಡತಕ್ಕಂತಹ ಸಂದರ್ಭದಲ್ಲಿ ನಾನು ಬಡವರ ಮತ್ತು ರೈತರ ಕೂಲಿ ಕಾರ್ಮಿಕರ ಕಣ್ಣೀರನ್ನು ಒರೆಸುವಂತ ಕೆಲಸವನ್ನ ನಾನು ಮಾಡಿದ್ದೇನೆ. ನಾನು ಸುಮಾರು 18 ವರ್ಷ ನಿರ್ದೇಶಕನಾಗಿ ಕೆಲಸ ಮಾಡತಕ್ಕಂತಹ ಸಂದರ್ಭದಲ್ಲಿ ಸುಮಾರು ನನ್ನ ಅವಧಿಯಲ್ಲಿ ನಾವು ಎಲ್ಲಾ ನನ್ನ ಸಹೋದ್ಯೋಗಿಗಳು ಸೇರಿ 75 ಲಕ್ಷ ಹೊರರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದೇವೆ. ಹಾಗೆ 8 ಲಕ್ಷ ಪ್ರೊಸೀಜರ್ಸ್ ಅನ್ನು ಮಾಡಿದ್ದೇವೆ. ನಾನು ಅಂತ ಎಲ್ಲೂ ಹೇಳೋದಿಲ್ಲ, ನಾವೆಲ್ಲ ಸೇರಿ ಮಾಡಿದ್ದೇವೆ. ನಾನು ಅನ್ನೋದು ಅಹಂಕಾರ, ನಾವು ಅನ್ನೋದು ಅಲಂಕಾರ ಅಂತ ಹೇಳ್ತೇವೆ ನಾವು. ಯಾಕಂದ್ರೆ ನಾನು ಯಾವುದೇ ವ್ಯಕ್ತಿಯನ್ನ ಟೀಕೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಾನು ಯಾವುದೇ ವ್ಯಕ್ತಿಯನ್ನ ಟೀಕೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ಟೀಕೆಗಳು ಸಾಯುತ್ತವೆ, ಸಾಧನೆಗಳು ಜೀವಂತವಾಗಿರ್ತವೆ ಅಂತ ಹೇಳ್ತೀನಿ. ನಾನೇ ಜಯದೇವ ಹೃದ್ರೋಗ ಆಸ್ಪತ್ರೆಯನ್ನ ಅಲ್ಲಿ 3 ಘೋಷವಾಕ್ಯಗಳ ನಾನೇ ಹುಟ್ಟು ಹಾಕಿಕೊಂಡು ನನ್ನ ಪರಿಕಲ್ಪನೆಯಲ್ಲಿ ನಾನು ಪಾಲಿಸಿ ಬಂದಂತಹ 3 ಘೋಷವಾಕ್ಯಗಳು ಯಾವ್ದಪ್ಪ ಅಂದ್ರೆ ಚಿಕಿತ್ಸೆ ಮೊದಲು, ಹಣ ಪಾವತಿ ನಂತರ, 2ನೇದು ಕಡತಕ್ಕಿಂತ ಪ್ರಾಣಗಳು ಮುಖ್ಯ, 3ನೇದು ಮಾನವೀಯತೆಗೆ ಮೊದಲ ಆದ್ಯತೆ. ಯಾಕೆಂದ್ರೆ ನಾವು ಸರ್ಕಾರದ ಅನುದಾನ ಮತ್ತು ಸಹಕಾರದ ಜೊತೆಗೆ ಹಲವಾರು ದಾನಿಗಳಿಂದ ಹಣವನ್ನ ಸಂಗ್ರಹಿಸಿ ನಾವು ಯಾವುದೇ ಒಬ್ಬ ರೋಗಿ ಹಣ ಇರ್ಲಿ ಇಲ್ಲದೆ ಇರಲಿ, ಅವನ ಹತ್ರ ಕಡತಗಳು ಇರ್ಲಿ ಇಲ್ಲದೆ ಇರಲಿ, ಅಥವಾ ಅವ್ರಿಗೆ ಇನ್ಶೂರೆನ್ಸ್ ಇರ್ಲಿ ಇಲ್ಲದೆ ಇರಲಿ, ಅವರಿಗೆ ಉತ್ತಮವಾದ ಗುಣಮಟ್ಟದ ಚಿಕಿತ್ಸೆಯನ್ನ ಕೊಡತಕ್ಕಂಥ ವ್ಯವಸ್ಥೆಯನ್ನ ಮಾಡಿದ್ರು. ಎಷ್ಟೋ ಬಾರಿ ನಮ್ಮ ತಾಯಂದಿರು, ಮಹಿಳೆಯರು, ಅಕ್ಕ ತಂಗಿಯರು, ಸರ್ ನಾವು 25,000 ರೂಪಾಯಿ ತಾಲಿಯನ್ನ ಮಾರಿ ದುಡ್ಡು ಕಟ್ಟಿದ್ದೇವೆ, 50,000 ಕಟ್ಟಕ್ಕಾಗಲ್ಲ ಅಂದಾಗ ಅವರಿಗೆ ಆ ದುಡ್ಡನ್ನ ವಾಪಸ್ಸು ಕೊಟ್ಟು ನೀವು ತಾಲಿಯನ್ನ ಧರಿಸಿ ಮಹಾತಾಯಿ ಅಂದ್ಬಿಟ್ಟು ಹೇಳಿದ್ದೇನೆ. ನಾನು ಹಲವಾರು ಬಾರಿ ಹಸುಗಳನ್ನ ಮಾರಿದಂತ ಸಂದರ್ಭದಲ್ಲಿ, ಯಾಕೆಂದ್ರೆ ಹಸು ಅನ್ನೋದು ನಮ್ಮ ಜೀವನದ ಅದು ಕಾಮಧೇನು, ನಮ್ಮ ಬದುಕಿನ ಜೀವನಾಡಿ ಅದು ಅಂತ. ಅಂದ್ರೆ ನಾವು ಯಾವಾಗ್ಲೂ ಅಷ್ಟೇ, ನಾವು ತುಳಿದು ಮೇಲ್ ಬರಬಾರದು, ದುಡಿದು ಮೇಲ್ ಬರಬೇಕು. ಹಂಚಿ ತಿನ್ಬೇಕೆ ಹೊರತು ಕಿತ್ತು ತಿನ್ನಬಾರದು. ನಾವು ಅಳಸಿದ ಕೊಡಬಾರದು, ನಾವು ಉಳಿಸಿದ ಕೊಡಬೇಕು ಅನ್ನೋ ಸಂಕಲ್ಪದಡಿ ನಾವು ಕೆಲಸ ಮಾಡಿದ್ದೇವೆ. ಇವತ್ತು ಈ ಲೋಕಸಭೆ ಚುನಾವಣೆ ಇದು ರಾಷ್ಟ್ರದ ಚುನಾವಣೆ, ಇದು ದೇಶದ ಚುನಾವಣೆ. ದೇಶದ ಪ್ರಗತಿಗೆ, ದೇಶದ ಸಮಗ್ರತೆಗೆ, ದೇಶದ ಆರ್ಥಿಕ ಪುಷ್ಟಿಗೆ ಆಗುವಂತಹ ಚುನಾವಣೆ. ಈಗಾಗಲೇ ಸನ್ಮಾನ್ಯ ದೇವೇಗೌಡರು ಹೇಳಿದ್ರು, ಇದು ಈಗ ಭಾರತ ದೇಶ ಆರ್ಥಿಕ ಸ್ಥಿತಿಯಲ್ಲಿ ರಾಷ್ಟ್ರದಲ್ಲಿ 5ನೇ ಸ್ಥಾನ ಇದೆ, ಪ್ರಪಂಚದಲ್ಲಿ 5ನೇ ಸ್ಥಾನ ಇದೆ. 2027ನೇ ಇಸ್ವಿಗೆ, 2030ನೇ ಇಸ್ವಿಗೆ ಇಡೀ ವಿಶ್ವದಲ್ಲೇ ಭಾರತ ಆರ್ಥಿಕ ಸ್ಥಿತಿಯಲ್ಲಿ 3ನೇ ಸ್ಥಾನಕ್ಕೆ ಹೋಗುತ್ತೆ ಅಂತ ಹೇಳಬೇಕಾಗುತ್ತೆ. ಇವತ್ತು ನಿಜವಾದ ಶಾಶ್ವತವಾದಂತ ಯೋಜನೆಗಳು ಯಾವುವು? ಶಾಶ್ವತವಾದಂತ ಯೋಜನೆಗಳು ರಾಷ್ಟ್ರೀಯ ಹೆದ್ದಾರಿಗಳು, ಶಾಶ್ವತವಾದಂತ ಯೋಜನೆಗಳು ಇವತ್ತು ರೈಲ್ವೆ ಸೌಲಭ್ಯಗಳು, ಶಾಶ್ವತವಾದ ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ವಿದೇಶಿಯ ಹಣ ಹೂಡಿಕೆ 49% ಅಲೋ ಮಾಡಿದ್ದಾರೆ. ಅದರಿಂದ ಇವತ್ತು ಪ್ರತಿದಿನ ರಾಷ್ಟ್ರೀಯ ಹೆದ್ದಾರಿ 24 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಆಗ್ತಾ ಇದೆ. ಇವತ್ತು ಪ್ರತಿದಿನ 14 ಕಿಲೋಮೀಟರ್ ರೈಲ್ವೆ ಹಳಿಗಳು ಆಗ್ತಾ ಇದೆ ಇವತ್ತು ದೇಶದಲ್ಲಿ. ಅದೇ ರೀತಿ ಇವತ್ತು 5 ಕೆಜಿ ಅಕ್ಕಿಯನ್ನು ಕೊಡ್ತಾ ಇರೋದು ಯಾರು? ಕೇಂದ್ರ ಸರ್ಕಾರ. 5 ಕೆಜಿ ಅಕ್ಕಿಯನ್ನು ಕೊಡ್ತಾ ಇರೋದು ಕೇಂದ್ರ ಸರ್ಕಾರ, ಯಾಕೆಂದ್ರೆ ಮೋದಿಯವರ ಸರ್ಕಾರ ಕೊಡ್ತಾ ಇದೆ. ಹಾಗೆಯೇ ಇವತ್ತು ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಪ್ರತಿ ವರ್ಷ 6,000 ರೂಪಾಯಿ ಕೊಡ್ತಾ ಇದೆ. ಮತ್ತು ಯಡಿಯೂರಪ್ಪನವರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ 4,000 ಯಡಿಯೂರಪ್ಪನವರ ಸರ್ಕಾರ ಕೊಡ್ತಾ ಇದ್ರು, 6,000 ರೂಪಾಯಿ ಕೇಂದ್ರ ಸರ್ಕಾರ ಕೊಡ್ತಾ ಇದ್ರು. ಒಟ್ಟಾಗಿ 10,000 ಬರ್ತಾ ಇತ್ತು. ಈಗ ರಾಜ್ಯದ ಪಾಲು ಹೋಗಿದೆ. ಈಗ ರಾಜ್ಯ ಸರ್ಕಾರ ಕೊಡಬೇಕಾಗಿದ್ದ 4,000 ಕೊಡ್ತಾ ಇಲ್ಲ, ಕೇಂದ್ರ ಸರ್ಕಾರ ಮಾತ್ರ ಕೊಡ್ತಾ ಇದೆ. ಮತ್ತು ಹಲವಾರು ಕುಡಿಯುವ ನೀರಿನ ಘಟಕ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಳೆದ ವರ್ಷ ಸುಮಾರು 4,20,000 ರೋಗಿಗಳಿಗೆ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಚಿಕಿತ್ಸೆ ಕೊಡಲಾಗಿದೆ.
ಸುಮಾರು 1,71,000 ಕುಡಿಯ ನೀರಿನ ಯೋಜನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಜಲ್ ಜೀವನ್ ಸ್ಕೀಮ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗೆಯೇ ಮತ್ತು ಸ್ವಚ್ಛ ಭಾರತ್ ಯೋಜನೆಯಡಿ ಈ ಗ್ರಾಮಾಂತರ ಕ್ಷೇತ್ರದಲ್ಲಿ 1,41,000 ಕುಟುಂಬಗಳಿಗೆ ಇವತ್ತು ಶೌಚಾಲಯದ ಸಮಸ್ಯೆಗಳನ್ನ ಕೊಟ್ಟಿದೆ. ಹೀಗಾಗಿ ಇವತ್ತು ಇದು ಈ ಚುನಾವಣೆ ನಾವು ನೋಡಿ, ರಕ್ತದಾನ ಮಾಡಿದ್ರೆ ಒಂದು ಜೀವ ಉಳಿಯುತ್ತೆ, ರಕ್ತದಾನ ಮಾಡಿದ್ರೆ ಒಂದು ಜೀವ ಉಳಿಯುತ್ತೆ. ಆದರೆ ತಮ್ಮ ಅಮೂಲ್ಯವಾದ ಮತವನ್ನ ಕಮಲದ ಗುರುತಿಗೆ ಡಾಕ್ಟರ್ CN ಮಂಜುನಾಥ್ಗೆ ಕೊಡುವ ಮೂಲಕ ಈ ಪ್ರಜಾಪ್ರಭುತ್ವದ ಜೀವ ಉಳಿಯುತ್ತೆ ಅಂತ ನಾವು ಹೇಳಬೇಕಾಗುತ್ತೆ. ಹೀಗಾಗಿ ಇವತ್ತು ಸನ್ಮಾನ್ಯ ದೇವೇಗೌಡರು 92ನೇ ಈ ವಯಸ್ಸಿನಲ್ಲೂ ಕೂಡ ಗರ್ಜಿಸಿದ್ದಾರೆ. ರಾಜ್ಯಸಭೆಯಲ್ಲಿ ಈಗ ಮೇಕೆದಾಟಿನ ಬಗ್ಗೆ ಗರ್ಜನೆ ಮಾಡಿದ ಏಕೈಕ ಸಂಸದ ನಮ್ಮ ರಾಜ್ಯದಿಂದ. ಅವರು ಹೇಳಿದ್ದಾರೆ, ಅವರು ತಮಿಳುನಾಡಿನ ಈ ಸಂಸದರನ್ನ ಬ್ರದರ್ಸ್, ಅಣ್ಣ ತಮ್ಮಂದಿರೇ, ನಾವೆಲ್ಲ ನಮ್ಮ ಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳಿ. ಇದು ಕೇವಲ ಕುಡಿಯ ನೀರಿನ ಯೋಜನೆ, ಇದು ಕೇವಲ ಕುಡಿಯ ನೀರಿನ ಯೋಜನೆ. ಕುಡಿಯ ನೀರಿಗೆ ಅಡ್ಡ ಹಾಕಬಾರದು. ಯಾಕೆಂದ್ರೆ ಕುಡಿಯ ನೀರು ಬಹಳ ಅದು ನಮ್ಮ ಹಕ್ಕು. ಹೀಗಾಗಿ ಬಹುಶಃ ಮುಂದಿನ ದಿನಗಳಲ್ಲಿ ಈ ಮೇಕೆದಾಟಿನ ವಿಚಾರದಲ್ಲಿ ದೇವೇಗೌಡರು ಪ್ರಧಾನಮಂತ್ರಿಯವರನ್ನ ಕನ್ವಿನ್ಸ್ ಮಾಡಿ ಅದನ್ನ ಮಾಡುತ್ತಾರೆ ಅನ್ನೋ ವಿಶ್ವಾಸ ಪ್ರತಿಯೊಬ್ಬರಿಗೂ ಇರಲಿ ಅಂತ ನಾನು ಹೇಳಿ, ಕೊನೆಯದಾಗಿ ತಮ್ಮಲ್ಲಿ ಕಳಕಳಿಯ ಮನವಿ, 26ನೇ ತಾರೀಕು ನೀವು ನಿರ್ಭೀತಿಯಿಂದ ಮತ ಹಾಕಿ, ನೈತಿಕತೆಯಿಂದ ಮತ ಹಾಕಿ. ತಮ್ಮೆಲ್ಲರ ಜೊತೆ ನಾವೆಲ್ಲ ಇರುತ್ತೆ, ಪಕ್ಷಗಳು ಇರುತ್ತೆ. ಹೀಗಾಗಿ ಕೊನೆಯದಾಗಿ ತಮ್ಮಲ್ಲಿ ಮನವಿ ಮಾಡಿ, ನಾವು ಇವಾಗ ಬಿಡದಿಗೆ ಹೋಗಬೇಕಾಗಿದೆ. ತಮ್ಮಲ್ಲಿ ಅನುಮತಿಯನ್ನ ಪಡೆದು ನಾವು ಬಿಡದಿಗೆ ಹೋಗ್ತೀವಿ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳನ್ನ ಹೇಳ್ತಾ ನಾವು ಹೋಗ್ತೇವೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.